Students, we already completed monohybrid cross, or we can say that the single gene cross. Single gene cross ಅನ್ನೋದನ್ನು ನಾವು ಕಳೆದ ಕ್ಲಾಸ್ನಲ್ಲಿ ನೋಡಿದ್ದೇವೆ. That is, we are saying inheritance of one gene ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. And in that we got that already monohybrid phenotypic ratio is that is 3:1, and the xenotypic ratio is that is 1:2:1. You are observing here the homozygous capital T 1 and capital T small t are the 2 and small t are the 1. This is the ratio we got in monohybrid cross. Mendel made a similar observations. Iದೇ ಥರ observations for other pair of traits. You will getting here the different ಬೇರೆ ಬೇರೆ 7 ಕ್ಯಾರೆಕ್ಟರ್ಸ್ ಕನ್ಸರ್ನ್ ಆಗಿ ಅವನಿಗೆ ಏನೇನು ರೇಷೋಗಳು ಸಿಕ್ಕು, ಏನೇನು ಯಾವ್ಯಾವ ಥರ ಬೆಳೆದು ಅನ್ನೋದ್ರ ಬಗ್ಗೆ ಡಾಟಾಸನ್ನು ಇಲ್ಲಿ ನೀಡಲಾಗಿದೆ. ಹಿ ಪ್ರಪೋಸ್ ದ್ಯಾಟ್ ದ ಫ್ಯಾಕ್ಟರ್ಸ್, ಹಾಗಾಗಿ ಅವನು ಒಂದು ವಿಚಾರವನ್ನು ಮುಂದಿಡ್ತಾನೆ. ಸಮ್ ಫ್ಯಾಕ್ಟರ್ಸ್ ವೇರ್ ಇನ್ಹೆರಿಟೆಡ್ ಫ್ರಾಮ್ ಪೇರೆಂಟ್ಸ್ ಟು ದ ಆಫ್ಸ್ಪ್ರಿಂಗ್. ಹಾಗಾದ್ರೆ ಈ ಥರ ಆಗಲಿಕ್ಕೆ ಕಾರಣ ಜನ್ರೇಷನ್ದಲ್ಲಿ, ಮುಂದಿನ ಜನ್ರೇಷನ್ದಲ್ಲಿ ಹಿಂದಿನ ಪೀಳಿಗೆಯ ಗುಣಗಳು ಉಳಿಲಿಕ್ಕೆ ಕಾರಣ ಹಿ ಈಸ್ ಗೋಯಿಂಗ್ ಟು ಬಿ ಸೇಯಿಂಗ್ ದ್ಯಾಟ್ ದ ಫ್ಯಾಕ್ಟರ್ಸ್ ಅಂದರೆ ಫ್ಯಾಕ್ಟರ್ಸ್ಗಳು ಇಲ್ಲಿ ಏನಾಗ್ತಾ ಇದಾವೆ ಅಂತಂದ್ರೆ ಆ ಒಂದು ಜನ್ರೇಷನಿಂದ ಮುಂದಿನ ಜನ್ರೇಷನ್ಗೆ ವರ್ಗಾವಣೆ ಆಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಅವನು ಹೇಳ್ತಾ ಇದ್ದಾನೆ. ಆ್ಯಂಡ್ ಫ್ಯಾಕ್ಟರ್ಸ್ ನೌ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ದಟ್ ಅವನಿಗೆ ಆ ಕಾಲದಲ್ಲಿ ಜೀನ್ಸ್ ಅಂತಕ್ಕಂಥ ಹೆಸರನ್ನು ಅವರು ಕೊಟ್ಟಿರಲಿಲ್ಲ. ಈ ಜೀನ್ಸ್ ಅಂತಕ್ಕಂಥ ಪದವನ್ನು ಫ್ಯಾಕ್ಟರ್ಸನ್ನು ರಿಮೂವ್ ಮಾಡಿ ಹಾಕಿದಂಥವರು ಜಾನ್ಸನ್ ಅಂತಕ್ಕಂಥವ್ರು ಬರ್ತಾ ಇದ್ದಾರೆ. ಹಾಗಾಗಿ ದೇ ಆರ್ ಸ್ಟಾರ್ಟೆಡ್ ದ್ಯಾಟ್ ಇನ್ಸ್ಟೆಡ್ ಆಫ್ ಸೇಯಿಂಗ್ ದ ಫ್ಯಾಕ್ಟರ್ಸ್ ಆರ್ ಇನ್ಹೆರಿಟಿಂಗ್ ಅನ್ನೋದ್ರ ಬದಲಿ ದ ಜೀನ್ಸ್ ಆರ್ ಇನ್ಹೆರಿಟಿಂಗ್. ಜೀನ್ಸ್ ಅಂತಕ್ಕಂಥ ಪದವನ್ನು ಈಗ ಸದ್ಯ ನಾವು ಬಳಕೆಯನ್ನು ಮಾಡ್ತಾ ಇದ್ವಿ. ಬಿಫೋರ್ ದ್ಯಾಟ್ ದ ಫ್ಯಾಕ್ಟರ್ಸ್ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ಅಕಾರ್ಡಿಂಗ್ ಟು ಮೆಂಡಲ್ ಅವರು ಹೇಳಿದ ಪ್ರಕಾರ ಫ್ಯಾಕ್ಟರ್ಸ್ ಆರ್ ಇನ್ಹೆರಿಟಿಂಗ್ ಫ್ರಾಮ್ ಜನರೇಷನ್ ಟು ಜನರೇಷನ್. ದ F1 when self pollinated, capital T small t ನಿಮಗೆ ಗೊತ್ತಿದೆ, heterozygous ಕಂಡೀಷನ್ ಇದೆ, ಈಸ್ ಪಾಲಿನೇಟೆಡ್ ಆ್ಯಂಡ್ ದಟ್ ಪ್ರೊಡ್ಯೂಸಸ್, ಇದು ಎರಡು ರೀತಿಯಾಗಿರ್ತಕ್ಕಂಥ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ ಇನ್ ಈಕ್ವಲ್ ಪ್ರಪೋರ್ಷನ್ಸ್. ಅಂದರೆ 50% ಟಾಲ್ ಗ್ಯಾಮೆಟ್ಸ್ಗಳು, ಯು ನೋ ದ್ಯಾಟ್ ಆಲ್ರೆಡಿ ದ ಗ್ಯಾಮೆಟ್ಸ್ ಇಟ್ ಕ್ಯಾರೀಸ್ ದ ಸಿಂಗಲ್ ಅಲೀಲ್, ಒಂದು ಅಲೀಲನ್ನು ಕ್ಯಾರಿ ಮಾಡ್ತವೆ ಅನ್ನೋದು ಗೊತ್ತಾಗಿದೆ. ಕೆಲವು ಗ್ಯಾಮೆಟ್ಸ್ಗಳು ಕ್ಯಾಪಿಟಲ್ ಟಿಯನ್ನು ಕ್ಯಾರಿ ಮಾಡ್ತವೆ, ಇನ್ನು ಕೆಲವು ಗ್ಯಾಮೆಟ್ಸ್ಗಳು ಸ್ಮಾಲ್ ಟಿಯನ್ನು ಕ್ಯಾರಿ ಮಾಡ್ತವೆ. ಇಫ್ ಯು ಥಿಂಕ್ ದ್ಯಾಟ್ 100 ಗ್ಯಾಮೆಟ್ಸ್ಗಳು ಆದವು ಅಂತಂದ್ರೆ 50 ವಿತ್ ಕ್ಯಾಪಿಟಲ್ ಟಿ ಆ್ಯಂಡ್ 50 ವಿತ್ ಸ್ಮಾಲ್ ಟಿ. ಡ್ಯೂರಿಂಗ್ ಫರ್ಟಿಲೈಜೇಷನ್ ಪೊಲನ್ ಗ್ರೈನ್ಸ್ ಆಫ್ ಟಿ ಅಂದರೆ ಕ್ಯಾಪಿಟಲ್ ಟಿ ಹೊಂದಿರತಕ್ಕಂಥವಳು 50% ಚಾನ್ಸ್ ಅದ ಏನಪ್ಪ ಅಂದರೆ ಪಾಲಿನೇಟ್, ಅಂದರೆ ಇವು ಮೇಲ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಫಿಮೇಲಿನೂ ಏನಿರ್ತಾವೆ ಅಂತಂದರೆ 50% ಟಾಲ್ ಇರ್ತವೆ, 50% ಅಂದರೆ ಸ್ಮಾಲ್ ಟಿ ಹೊಂದಿರತಕ್ಕಂಥ ಗ್ಯಾಮೆಟ್ಸ್ಗಳು, ಎಗ್ಗಳು ಇರ್ತಾವೆ ನಮಗೆ. ಹಾಗಾದರೆ ಈ ಕ್ಯಾಪಿಟಲ್ ಟಿ ಹೊಂದಿರತಕ್ಕಂಥ ಮೇಲ್ ಗ್ಯಾಮೆಟ್ಟು ಇದು 50% ಟಾಲನ್ನಾದರೂ ಮಾಡಿರಬಹುದು ಅಥವಾ 50% ಸ್ಮಾಲ್ ಗ್ಯಾಮೆಟ್ಗಾದರೂ ಇದು ಫರ್ಟಿಲೈಸ್ ಮಾಡ್ಬೋದು. 100% ಆಗಂಗಿಲ್ಲ, ಬಿಕಾಸ್ ದೀಸ್ ಆರ್ 50. ಹಾಗಾಗಿ 50%ಅನ್ನು ಮಾತ್ರ ಏನು ಮಾಡ್ತದಂದ್ರೆ ಪಾಲಿನೇಟ್ ಮಾಡ್ತದೆ. ಅದೇ ರೀತಿ ಸ್ಮಾಲ್ ಟಿ ಹೊಂದಿರತಕ್ಕಂಥ ಗ್ಯಾಮೆಟ್ಗಳು ದಟ್ ಆಲ್ಸೋ 50%, ಅದು ಸಹ 50% ಚಾನ್ಸ್ ಟು ಪಾಲಿನೇಟ್ ಎಗ್ಸ್, ಐದರ್ ಟಿ ಆ್ಯಂಡ್ ದ ಸ್ಮಾಲ್ ಟಿ. ಅದು ಸ್ಮಾಲ್ ಟಿಗೆ ಆದರೂ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ಟಿ ಅದಾದರೂ ಆಗಿರ್ಬೋದು. ಹಾಗಾಗಿ 1/4 ಆಫ್ ದ ರ್ಯಾಂಡಮ್ ಫರ್ಟಿಲೈಜೇಷನ್ ಲೀಡ್ಸ್ capital T and half, that is 2/4 of the random fertilization leads to capital T small t, and 1/4 of the random fertilization leads to the small t. ಹಾಗಾಗಿ that is 1/4 tt, half tt. ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ ಗೊತ್ತಾಗ್ತದೆ. 1/4 ಒನ್ಸ್ ಅಗೇನ್ ಸ್ಮಾಲ್ ಟಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ಯು ಗೆಟಿಂಗ್ ಹಿಯರ್ ಎಕ್ಸ್ಪ್ರೆಷನ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಕ್ಯಾಪಿಟಲ್ ಟಿ ಆಗಿರೋದು, ಸ್ಮಾಲ್ ಟಿ ಆಗಿರೋದು. ಬೈನಾಮಿಯಲ್ ಎಕ್ಸ್ಪ್ರೆಷನ್ ಪ್ರಕಾರ AX + BY ಬ್ರಾಕೆಟ್ ಸ್ಕ್ವೇರ್, ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿರೋದು. ಹ್ಯಾಂಡ್ಸ್ ಹಾಫ್ that is a 50% T capital T and 50% small t, that is a bracket square ಆಗಿರೋದು ನೋಡ್ತಾ ಇದ್ದೀವಿ. ಈ ಎಕ್ಸ್ಪ್ರೆಷನನ್ನು ನಾವು ಬಿಡಿಸಿದಾಗ ನಮಗೆ ಇಲ್ಲಿ ಸಿಗ್ತಾ ಇದೆ. ದಟ್ ಇಸ್ 1/4 ಕ್ಯಾಪಿಟಲ್ ಟಿ ಪ್ಲಸ್ ಹಾಫ್ ಕ್ಯಾಪಿಟಲ್ T ಸ್ಮಾಲ್ ಟಿ
and 1/4 small t. See, this one he got with the mathematical expressions. ಇಲ್ಲಿ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಮಾಡೋದ್ರ ಮೂಲಕ ಮೆಂಡಲ್ಗೆ ಏನಾಗ್ತಾ ಇದೆ ಅಂತಂದರೆ ಏನು ಅವನು ಪ್ರಾಕ್ಟಿಕಲಿ ಮಾಡಿದ್ದ ಅಲ್ಲಿನೂ ಸಹ ಸೇಮ್ ಸಿಕ್ಕಿತ್ತು ಅವನಿಗೆ. ಏನಾಗಿದ್ದು 2 ಅಂದರೆ 3 ದೊಡ್ಡದು ಬೆಳೆದಿದ್ದು 1 ಸಣ್ಣದಾಗಿತ್ತು. ಈ 3ರಲ್ಲಿ ಅವನು ಏನು ಟೆಸ್ಟ್ ಕ್ರಾಸ್ ಮಾಡೋದ್ರ ಮೂಲಕ ಜಿನೋಟೈಪನ್ನು ಫೈಂಡ್ ಔಟ್ ಮಾಡಿದಾಗ ಹೋಮೋಸೈಗಸ್ ಆಗಿರೋದು ಏನಾಗಿತ್ತು, 1 ಟಾಲ್ ಇತ್ತು, 1 ಸ್ಮಾಲ್ ಇತ್ತು. ಉಳಿದ 2 ಪ್ಲ್ಯಾಂಟ್ಗಳು ಏನಾಗಿದ್ವು ಅಂದರೆ ಹೆಟ್ರೋಸೈಗಸ್ ಆಗಿತ್ತು ಅನ್ನೋದನ್ನು ಆ ಪ್ರಾಕ್ಟಿಕಲ್ ಮೂಲಕ ಅವನಿಗೇನಾಗಿತ್ತು ಅಲ್ಲೇ ಸಿಕ್ಕಿತ್ತು. ಹಾಗಾಗಿ ಮೆಂಡಲ್ ಸೆಲ್ಫ್ ಪಾಲಿನೇಟೆಡ್ ದ F2 ಪ್ಲ್ಯಾಂಟ್ಸ್. F2 ಪ್ಲ್ಯಾಂಟ್ಸ್ಗಳನ್ನ ಮತ್ತೆ ಅವನು ಏನು ಮಾಡ್ತಾನೆ ಅಂತಂದರೆ ಸೆಲ್ಫ್ ಪಾಲಿನೇಷನ್ ಮಾಡ್ತಾನೆ. ಹಿ ಫೌಂಡ್ ದ್ಯಾಟ್ ಡಾರ್ಫ್ F2 ಪ್ಲ್ಯಾಂಟ್ಸ್ ಕಂಟಿನ್ಯೂಡ್. ಅಕಸ್ಮಾತ್ ನೋಡ್ರಿ ಅದು ಡಾರ್ಫ್ ಇದ್ದದ್ದು ಹೋಮೋಸೈಗಸ್ ಆಗಿರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಜನ್ರೇಷನ್ದಲ್ಲಿ ಅದು ಏನು ಮಾಡ್ತಿತ್ತು ಅಂದರೆ ಒಂದು ಎತ್ತರ ಒಂದು ಗಿಡ್ಡ ಬೆಳೆದು ಬಿಡ್ತಿತ್ತು. ಬಟ್ ಹಂಗಾಗಲಿಲ್ಲ. ಈ F3 F4 ಜನ್ರೇಷನ್ ಮಾಡಿದಾಗ ಕಂಟಿನ್ಯೂಸ್ಲಿ ಹಾಗೇ ಅವನು ಸೆಲ್ಫ್ ಪಾಲಿನೇಷನ್ ಮಾಡ್ತಾ ಹೋದಾಗ ಎಲ್ಲಿಯೂ ಅವನಿಗೆ ಏನಾಗಲಿಲ್ಲ ಅಂತಂದ್ರೆ ಟಾಲ್ ಅಂತಕ್ಕಂಥದ್ದು ಬರಲಿಲ್ಲ. ಎಲ್ಲವೂ ಏನಾಗಿದ್ವು ಅಂತಂದ್ರೆ ಡಾರ್ಫೇ ಆಗಿದ್ದು. ಆ್ಯಂಡ್ ಹೀ ಈಸ್ ಗೋಯಿಂಗ್ ಟು ಬಿ ಕನ್ಕ್ಲೂಡೆಡ್ ದಟ್ ಈಸ್ ಅನ್ ಹೋಮೋಸೈಗಸ್ ರಿಸೆಸಿವ್. ಅದು ಹೋಮೋಸೈಗಸ್ ರಿಸೆಸಿವ್ ಅನ್ನೋದೇ ಅವನಿಗೆ ಗೊತ್ತಾಗ್ತದೆ. ಹೀ ಕನ್ಕ್ಲೂಡೆಡ್ ದ್ಯಾಟ್ ದ genotype of the dwarf was homozygous, that is small t ಅನ್ನೋದು ಕನ್ಫರ್ಮ್ ಆಗ್ತದೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಸ್ ಹಿಯರ್, ದಟ್ ಇಸ್ ಅನ್ ಟೆಸ್ಟ್ ಕ್ರಾಸ್. ಹಾಗಾದರೆ ಟೆಸ್ಟ್ ಕ್ರಾಸನ್ನು ಹೇಗೆ ಮಾಡ್ತಾರೆ, ವಿ ಕಂಟಿನ್ಯೂ ಹಿಯರ್ ವಿತ್ ನೆಕ್ಸ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಜಸ್ಟ್ ಅಬ್ಸರ್ವ್ ದ್ಯಾಟ್ ಒನ್. ಓಕೆ, ಬಾಯ್. ಟುಡೇ ವಿ ಆರ್ ಗೋಯಿಂಗ್ ಟು ಸಿ ದಟ್ ಈಸ್ ದ ಟೆಸ್ಟ್ ಕ್ರಾಸ್. What is meant by test cross? As you already learnt in monohybrid cross, you are going to getting that F1 generation and F2 generations. ಅಲ್ಲಿ F1 ಮತ್ತು F2 generation ನಿಮಗೆ ಸಿಕ್ಕಿದ್ದಾವೆ. And in F1 generation we have written that is capital T with the small t. Okay, and we are saying all are here the top. ನೀವು ಎತ್ತರವನ್ನು ನೋಡುವುದರ ಮೂಲಕ, ಸೊ ವಿ ಆರ್ ಸೈಯಿಂಗ್ ಇಟ್ ಇಸ್ ಕಾಲ್ಡ್ ಅಸ್ ಫಿನೋಟೈಪಿಕ್ ಅಪಿಯರೆನ್ಸ್. ಇದಕ್ಕೆ ನಾವು ಫಿನೋಟೈಪಿಕ್ ಅಪಿಯರೆನ್ಸ್ ಅಂತ ನಾವು ಹೇಳ್ತಾನೆ ಇದ್ದೀವಿ. ಹಾಗಾಗಿ ಆ ಕಣ್ಣಿಗೆ ಕಾಣಿಸ್ತಕ್ಕಂಥ ಎತ್ತರ ಗಿಡವನ್ನು ನೋಡಿದಾಗ ನಾವು ಗಿಡ್ಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಎತ್ತರ ಅಂತಾನೆ ಹೇಳ್ಬಿಡ್ತೀವಿ. ಅಂದರೆ ಫಿನೋಟೈಪಿಕ್ ಅಪಿಯರೆನ್ಸ್ ಅಂತ ಹೇಳೋದು ಅಥವಾ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಅಂತ ಹೇಳೋದು ಬಹಳ ಸುಲಭ. ಕೇವಲ ಜಸ್ಟ್ ಬೈ ಅಬ್ಸರ್ವಿಂಗ್, ನೋಡೋದ್ರ ಮೂಲಕ ನಾವು ಫಿನೋಟೈಪಿಕ್ ಕ್ಯಾರೆಕ್ಟರ್ ಅನ್ನ ಹೇಳಿಬಿಡ್ಬೋದು. ಆದರೆ ಕ್ವಶನ್ ಅರೈಸ್ ದಟ್ ವಾಟ್ ಈಸ್ ದಟ್, ಏನಪ್ಪ, ದಟ್ ಈಸ್ ಜಿನೋಟೈಪ್. ಹಾಗಾದ್ರೆ ಅದರದ್ದು ಜಿನೋಟೈಪ್ ಏನು? ಎತ್ತರವಾಗಿ ಬೆಳೆದು ನಿಂತಿದೆ ಒಂದು ಪ್ಲಾಂಟ್, ಮೆಂಡಲ್ಗೂ ಸಹ ಸಮಸ್ಯೆ, ಎತ್ತರವಾಗಿ ಬೆಳೆದು ನಿಂತಿದೆ. ಹಾಗಾದ್ರೆ ಅದರಲ್ಲಿರ್ತಕ್ಕಂಥ ಜೀನ್ಸ್ ಯಾವ್ಯಾವು, ಜಿನೋಟೈಪ್ ಕನ್ಸ್ಟಿಟ್ಯೂಯೆಂಟ್ ಏನದು, ಅದು ಸಮಸ್ಯೆ ಬರ್ತದೆ. ಹಾಗಾಗಿ ನಮಗೆ ವಿ ಆರ್ ರೈಟಿಂಗ್ ದಟ್ ನಾವು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಅನ್ನು ಬರೆದಾಗ ಈ ತರ ನಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಬಂದ್ಬಿಡ್ತದೆ. ಆದ್ರೆ ಆ ಗಿಡದೊಳಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತಕ್ಕಂಥದ್ದು ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಓನ್ಲಿ ಫಿನೋಟೈಪಿಕ್ ಅಪಿಯರೆನ್ಸ್ ವಿ ಆರ್ ಅಬ್ಸರ್ವಿಂಗ್ ದಟ್. ಹಾಗಾದ್ರೆ ಎತ್ತರ ಬೆಳೆದು ನಿಂತಾಗ ಕನ್ಫ್ಯೂಷನ್ ಕಮ್ಸ್, ಒಂದು ಕ್ವಶನ್ ಮಾರ್ಕ್ಸ್ ಸಿಗ್ತದೆ ನಮಗೆ. ಏನಪ್ಪ, ದಿಸ್ ಪ್ಲಾಂಟ್, ದ ಟಾಲ್ ಪ್ಲಾಂಟ್, ವೆದರ್ ಇಟ್ ಈಸ್ ಹೋಮೋಸೈಗಸ್ ಅಥವಾ ಹೆಟರೋಸೈಗಸ್. ದ ಕ್ವಶನ್ ಅರೈಸ್ ಹಿಯರ್. ಒಂದು ಎತ್ತರವಾಗಿ ಬೆಳೆದು ನಿಂತ ಪ್ಲಾಂಟ್ ಹೋಮೋಸೈಗಸ್ ಇದ್ದಾಗಲೂ ಎತ್ತರನೇ ಇರ್ತದೆ, ಹೆಟರೋಸೈಗಸ್ ಇದ್ದಾಗಲೂ ಎತ್ತರನೇ ಇರ್ತದೆ. ಯು ಅಬ್ಸರ್ವಿಂಗ್ ಹಿಯರ್ ಹೆಟರೋಸೈಗಸ್ ಕಂಡೀಷನ್ ಅದ, ಎತ್ತರನ ಅದ. ಹಾಗಾದ್ರೆ ಎತ್ತರ ನಿಂತಾಗ ಆ ಬೆಳೆದಂತ ಪ್ಲಾಂಟ್ ಎತ್ತರವಾಗಿ ಇದ್ದಾಗ ನಮಗ ಜಿನೋಟೈಪ್ ಏನು ಅನ್ನೋದು ಹೇಳಲಿಕ್ಕೆ, ಬರೀ ನೋಡೋದ್ರ ಮೂಲಕ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇವನ್ ಮೆಂಡಲ್ he also made the cross. We are saying it is called as a test cross. ಅವನು ಸಹ ಮೆಂಡಲ್ ಸಹ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಟೆಸ್ಟ್ ಕ್ರಾಸ್ ಅನ್ನ ಮಾಡ್ತಾ ಇದ್ದಾನೆ. It is test cross is the one, it is to determine or to identify the genotype of the F1 generation. F1 ಜನರೇಷನ್ ಅಲ್ಲಿರ್ತಕ್ಕಂಥ ಜಿನೋಟೈಪ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಟೆಸ್ಟ್ ಕ್ರಾಸ್ ಅನ್ನ ಮಾಡಲಾಗ್ತದೆ. ಆರ್ ದ ಕ್ರಾಸ್ ಈಸ್ ಮೇಡ್ ಆಫ್ ಆಫ್ಸ್ಪ್ರಿಂಗ್ ವಿತ್ ಇಟ್ಸ್ ರಿಸೆಸಿವ್. ರಿಸೆಸಿವ್ ಜೊತೆಗೆ
ಕ್ರಾಸ್ ಮಾಡೋದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಟೆಸ್ಟ್ ಕ್ರಾಸ್ ಅಂತ ಹೇಳ್ತಾ ಇದೀವಿ. ಇನ್ ದಿಸ್ ಎಕ್ಸಾಂಪಲ್ ನಾವಿಲ್ಲಿ ಹೆಂಗೆ ಟೆಸ್ಟ್ ಕ್ರಾಸ್ ಅನ್ನು ಮಾಡಿದ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಂಗಾರೆ ನಾವು ಇಟ್ ಇಸ್ ವೆರಿ ಕ್ಲಿಯರ್, ಟೆಸ್ಟ್ ಕ್ರಾಸ್ is the cross. It is used to determine the genotype of the F1 generation or genotype of the organism. Organism ನ genotype ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇರತಕ್ಕಂತ ಕ್ರಾಸ್ ಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಟೆಸ್ಟ್ ಕ್ರಾಸ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಹಿಯರ್ F1 is crossed with recessive parent. F1 is crossed with recessive parent. It is called as a test cross. ಹೆಸರೇ ಹೇಳ್ತದೆ test. It is to determine the genotype of the organism. Genotype constituent of the organism. We'll go here with an example. Example ಅನ್ನು ಕೇಳ್ತಾರೆ. Test cross ಅನ್ನು with an example explain ಮಾಡಿ ಅಂತ ಹೇಳ್ತಾರೆ. So we are going here test cross. Test cross ಅನ್ನು ಹೇಗೆ ಮಾಡ್ತಾರೆ ಏನೋ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. And I already said that ನಮಗ ನಾ ಹೇಳಿದ್ದೀನಿ ಈಗ ಮೆಂಡಲ್ಗೂ ಸಿಕ್ಕಿದ್ದು TT ಸಿಕ್ಕದೆ F1 ಜನರೇಷನ್ ದಲ್ಲಿ. ಬಟ್ ಕ್ವಶನ್ ಈಸ್ ನಾವು ಟಾಲ್ ಅಂತ ಹೇಳ್ಬಿಡ್ತೀವಿ, ವೆದರ್ ಇಟ್ ಇಸ್ ಹೋಮೋ ಮತ್ತು ಹೆಟ್ರೋ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ ನಮಗ ಆಪ್ಷನ್ ಎರಡು ಸಿಗ್ತಾವೆ, ಆಪ್ಷನ್ 1 ಅಂಡ್ ನೆಕ್ಸ್ಟ್ ಆಪ್ಷನ್ 2. ಎರಡು ಆಪ್ಷನ್ಸ್ಗಳು ನಮಗೆ ಸಿಗ್ತಾ ಇದಾವೆ. ಏನು? ಸಿ ವಿ ಆರ್ ಗೋಯಿಂಗ್ ಹಿಯರ್ ಇಫ್ the plant is homozygous ಆಗಿತ್ತು ಅಂತ ಇಟ್ಕೊಳ್ಳೋಣ. homozygous ಆಗಿತ್ತು ಅಂತಂದ್ರೆ ಅದು ಏನಾಗಿರಬೇಕು? ಕ್ಯಾಪಿಟಲ್ ಟಿ ನೇ ಆಗಿರಬೇಕು. and these are crossed with recessive parent. see capital T with recessive parent. this is the recessive parent, as you know that already. okay, if ಅಕಸ್ಮಾತ್ ಏನಾದರೂ ಪ್ಲಾಂಟ್ ಏನಾಗಿರಬಹುದು ಹೆಟ್ರೋಜೈಗಸ್ ಆಗಿತ್ತು ಅಂತಂದ್ರೆ, ಹೆಟ್ರೋಜೈಗಸ್ ಜಸ್ಟ್ ಅಸಂಪ್ಷನ್ ಹೆಟ್ರೋಜೈಗಸ್ ಆಗಿತ್ತು ಅಂತಂದ್ರೆ, ಸೊ ದಟ್ ಈಸ್ ಆಲ್ಸೋ ಕ್ರಾಸ್ ವಿತ್ ದ ಹೋಮೋಜೈಗಸ್ ರೆಸೆಸಿವ್ ಒನ್. ಇಲ್ಲಿನೂ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಟಿ is crossed, capital T small t is crossed with homozygous parent. see both side homozygous parent ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂತ ಫೈಂಡ್ ಔಟ್ ಮಾಡಬೇಕಾಗಿರ್ತಕ್ಕಂತ ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ರಿಮೆಂಬರ್, ಯಾವುದನ್ನ ನಾವು ಡಿಟರ್ಮೈನ್ ಮಾಡಬೇಕಾಗಿದೆ ಅದನ್ನ ನಾವು ಈ F1 ಅಂದ್ರೆ ಈ ರಿಸೆಸಿವ್ ಪೇರೆಂಟ್ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ರಾಸಿಂಗ್ ಅನ್ನ ಮಾಡ್ತಾ ಇದೀವಿ. ಜಸ್ಟ್ ಯು ಅಬ್ಸರ್ವ್ ಹಿಯರ್ ಕ್ಯಾಪಿಟಲ್ T, the small t, capital T, the small t, capital T, small t, capital T, small t. ಇದು ಟಾಲ್ ಆಗ್ತದೆ, ಇದು ಟಾಲ್ ಆಗ್ತದೆ, ಇದು ಟಾಲ್ ಆಗ್ತದೆ, ಇದು ಟಾಲ್ ಆಗ್ತದೆ. ಹಾಗಾದ್ರೆ ಅವನು ಕ್ರಾಸ್ ಮಾಡಿ ಸೀಡ್ಸ್ ಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಎಲ್ಲಾ ಗಿಡಗಳು ಇಲ್ಲಿ ಏನಾದವು ಅಂತಂದ್ರೆ ಎತ್ತರವಾಗಿ ಬೆಳೆದು. ಹಾಗಾದ್ರೆ ಎಲ್ಲಾ ಗಿಡಗಳು 100% ಆಲ್ ಆರ್ ಇಲ್ಲಿ ಏನಾಗ್ತಾ ಇದಾವೆ? ಟಾಲ್. ಹಾಗಾದ್ರೆ ಎಲ್ಲವೂ ಇಲ್ಲಿ ಏನಾಗ್ತಾ ಇದಾವೆ ಅಂದ್ರೆ ಟಾಲೇ ಆಗ್ತಾ ಇದಾವೆ. ಅಂಡ್ ಹಿಯರ್ ಸೇಮ್ ಥಿಂಗ್ ಇಲ್ಲಿನೂ ಮಾಡಿದಾನೆ ಅವನು. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, small t, capital T, small t, small t. You observe that here tall 50% ಆಗ್ತದೆ, dwarf ಸಹ 50% ಆಗ್ತದೆ. tall 50, dwarf 50. okay, and here all are tall 100%. ಅದಕ್ಕೆ ಏನ್ ಕನ್ಕ್ಲೂಷನ್ ಆಗ್ತದೆ ಅಂದ್ರೆ ಯಾವಾಗ ನೆಕ್ಸ್ಟ್ ಜನರೇಷನ್ ದಲ್ಲಿ ಮುಂದಿನ ಜನರೇಷನ್ಸ್ ಗಳಲ್ಲಿ ಕ್ರಾಸ್ ಮಾಡಿದ ಮುಂದಿನ ಜನರೇಷನ್ ಗಳಲ್ಲಿ ಎಲ್ಲಾ ಪ್ಲಾಂಟ್ಸ್ ಗಳು ಟಾಲೇ ಆಗ್ತಾ ಇದ್ವು ಅಂತಂದ್ರೆ ಆ F1 ಜನರೇಷನ್ ಅಲ್ಲಿ ಇರತಕ್ಕಂತ ಪ್ಲಾಂಟ್ ಏನ್ ಇರಲೇಬೇಕು ಅಂತಂದ್ರೆ ಅದು ಹೋಮೋಜೈಗಸ್ ಇರಬೇಕು. ಮುಂದಿನ ಜನರೇಷನ್ ನಲ್ಲಿ ಎಲ್ಲವೂ ಟಾಲಾಗೇ ಬೆಳೀತಾ ಇದ್ರೆ F1 ನಲ್ಲಿ ಇರತಕ್ಕಂತ ಆ ಒಂದು ಪ್ಲಾಂಟ್ ಅದರ ಒಂದು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಜಿನೋಟೈಪ್ ಏನೈತಪ್ಪ ಅಂತಂದ್ರೆ ಹೋಮೋಜೈಗಸ್ ಇರ್ತದೆ, ಕ್ಯಾಪಿಟಲ್ ಟಿ ನೇ ಇರ್ತದೆ. ಇಫ್ ಮುಂದಿನ ಜನರೇಷನ್ ನಲ್ಲಿ ಏನಾದ್ರು 50% ಟಾಲ್ ಆಗು 50% ಡಾರ್ಫ್ ಆದ್ರೆ ಯಾವಾಗ ಡಾರ್ಫ್ ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ now it is an heterozygous.
ಅದು ಹೆಟ್ರೋಜೈಗಸ್ ಇದ್ದಾಗ ಮಾತ್ರ ಏನಾಗಿ ಬರಲಿಕ್ಕೆ ಸಾಧ್ಯ ಅಂದರೆ ಡಾರ್ಫ್ ಮತ್ತು ಪ್ಲಾಂಟ್ ಅಂದ್ರೆ ಟಾಲ್ 50-50% ಬರಲಿಕ್ಕೆ ಸಾಧ್ಯ ಇದೆ, ಅದರ್ವೈಸ್ ನೋ ಚಾನ್ಸ್. ಅದಕ್ಕೆ ಇಲ್ಲಿ ಎರಡು ಸಿಗ್ತಾ ಇದೆ, ಆಪ್ಷನ್ 1 and option 2. If 50-50% are the tall and dark, then the genetic construct or the genotype of the given plant is heterozygous. ಕೊಟ್ಟಂತ ಜಿನೋಟೈಪ್ ಆ ಪ್ಲಾಂಟಿನ ಕೊಟ್ಟಂತ ಪ್ಲಾಂಟಿನ ಜಿನೋಟೈಪ್ ಏನಾಗಿರ್ತದೆ ಅಂತಂದ್ರೆ ಹೆಟ್ರೋಜೈಗಸ್ ಆಗಿರ್ತದ. ಇಫ್ ಆಲ್ ಆರ್ ಟಾಲ್, ಎಲ್ಲವೂ ಎತ್ತರವಾಗಿಯೇ ಬೆಳೆದು ಬಿಟ್ಟಿದ್ರೆ ಆ ಕೊಟ್ಟಂತ ಪ್ಲಾಂಟಿನ ಜಿನೋಟೈಪ್ ಏನಾಗಿರ್ತದೆ ಅಂತಂದ್ರೆ ಹೋಮೋಜೈಗಸ್ ಆಗಿರ್ತದೆ. ಸೊ ಬೈ ಡೂಯಿಂಗ್ ಲೈಕ್ ದಿಸ್ ದ ಟೆಸ್ಟ್ ಕ್ರಾಸ್ we can identify the genotype of the given organism, given plant. ಕೊಟ್ಟಂತ ಜೀವಿಯ ಜಿನೋಟೈಪ್ ಅನ್ನ ನಾವು ಈ ಟೆಸ್ಟ್ ಕ್ರಾಸ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅಂಡ್ ಮೆಂಡಲ್ ಆಲ್ಸೋ ಡನ್ ದಿಸ್ ಟೆಸ್ಟ್ ಕ್ರಾಸ್ ಟು ಐಡೆಂಟಿಫೈ ದ ವೆದರ್ ದ ಗಿವನ್ ಈಸ್ homozygous or the heterozygous. Okay, we continue.